ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಸೀತಾರಾಮ ಸ್ವಾಮಿನೇ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಶ್ರೀರಾಮನವಮಿಯ ಶುಭಾಶೀರ್ವಾದಗಳನ್ನು ನೀಡುತ್ತಾ ಬನ್ನಿ, ಭಾನುವಾರ ದಿನ ವಿಶೇಷವಾಗಿ ಈ ನಡೀತಾ ಇರುವ ಈ ರಾಮನವಮಿಯಲ್ಲಿ ಏನನ್ನ ಮಾಡಬೇಕು, ಯಾವ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನನ್ನ ಆರಾಧನೆಯನ್ನು ಮಾಡಿದರೆ ನಾವು ಸಂಪೂರ್ಣ ಪೂಜಾ ಫಲವನ್ನು ಪಡೆಯಬಹುದು, ಶ್ರೀರಾಮಸ್ವಾಮಿಯ ಅನುಗ್ರಹವನ್ನು ಪಡೆಯಬಹುದು, ಅದನ್ನೆಲ್ಲ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಈ ದಿನ ಭಾನುವಾರ 11:42 ಪ್ರಾರಂಭವಾಗಿ 1:42 ಅಭಿಜಿನ್ ಮುಹೂರ್ತದ ಸುಲಗ್ನ ಇರುವುದರಿಂದ ಈ ನವಮಿನಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಸ್ವಾಮಿಯ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದ ಫಲವನ್ನು ಭಕ್ತಾದಿಗಳೆಲ್ಲ ಪಡಿತಾ ಹೋಗ್ತೀರಾ. ಅನೇಕ ಸಂಕಷ್ಟಗಳಿಂದಲೂ ಸಹ ಪಾರು ಮಾಡುವಂತಹ ಮಹಾಸುಯೋಗ ನೋಡಿ. ಇಂದು ಸರ್ವಾರ್ಥ ಸಿದ್ಧಿಯೋಗ ನಡೀತಾ ಇರೋದು, ರವಿಪುಷ್ಯ ಯೋಗ ನಡೀತಾ ಇರೋದು. ಇನ್ನು ದಶಮಹಾವಿದ್ಯೆಯ ಆರಾಧಕರಿಗೆ ದಶಮಹಾವಿದ್ಯೆಯಲ್ಲಿ 2ನೇ ಮಹಾಶಕ್ತಿಯಾದ ಶ್ರೀ ತಾರಾದೇವಿಯ ಜಯಂತಿಯೂ ಸಹ ಆವಿರ್ಭವಿಸಿದ ಸುದಿನವಾಗಿದೆ ಈ ತಾರಾ. ಆದ್ದರಿಂದ ಈ ದಿನವೂ ಸಹ ವಿಶೇಷವಾಗಿ ದಶಮಹಾವಿದ್ಯೆಯ ಶ್ರೀದೇವಿಯ ಉಪಾಸಕರು ಸಹ ಆದಷ್ಟು ತಾರಾದೇವಿಯ ಆರಾಧನೆಯನ್ನು ಮಾಡುವುದು, ಶ್ರೀಚಕ್ರ ಉಪಾಸನೆಯನ್ನು ಮಾಡುವುದು ಮತ್ತು ಲಲಿತಾ ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಸಂಪಾದಿಸಿಕೊಳ್ತೀರಾ. ಆ ಜಗನ್ಮಾತೆಯಾದ ಶ್ರೀ ತಾರಾದೇವಿಯ ಕೃಪೆಗೆ ಪಾತ್ರರಾಗ್ತೀರಾ. ಮತ್ತು ಈ ರಾಮನವಮಿಯೂ ಸಹ ಏಕಕಾಲದಲ್ಲಿ ಬಂದಿರುವುದರಿಂದ ವಿಶೇಷವಾಗಿ ಈ ದಿನ ರಾಮನನ್ನ ಆರಾಧನೆಯನ್ನು ಮಾಡಬೇಕೆನ್ನೋರು ಕೆಂಪು ವಸ್ತ್ರವನ್ನು ಧರಿಸಿ ಈ ಅಭಿಜಿನ್ ಮುಹೂರ್ತದಲ್ಲಿ ಸ್ವಾಮಿಯನ್ನ ನಾವು ಎಲ್ಲ ಭಕ್ತಿಯಿಂದ ನೋಡಿ, ಇಡೀ ಜಗದೋದ್ಧಾರಕನಾಗಿದ್ರೂ ಸಹ ಆ ರಾಮಸ್ವಾಮಿಯನ್ನು ನಾವು ಏನಪ್ಪ ಮಾಡ್ತೀವಿ ಅಂತಂದರೆ ಅವನನ್ನು ಮಗುವಾಗಿ ಮಾಡಿ ಅವನನ್ನು ತೊಟ್ಟಿಲಿನಲ್ಲಿಟ್ಟು ನಾವುಗಳು ತೂಗ್ತೀವಿ ನೋಡಿ. ರಾಮ ಅಂತಂದ್ರೆ ಅಷ್ಟು ಸಕಲ ಪಾಪಗಳನ್ನು ಸಹ ತೊಳೆಯುವಂಥ ಶಕ್ತಿ ಈ ರಾಮನಾಮಕ್ಕಿದೆ. ಅಂತಹ ಮಹತ್ವ ರಾಮನಾಮ ಅಂತಂದ್ರೆ ಹರಿಹರರ ಸಮಾಗಮ ಆಗಿದೆ. ಅಂತಹ ಶ್ರೀರಾಮಚಂದ್ರನನ್ನ ನಾವು ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಮನೋ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಹೋಗ್ತೀವಿ. ಏಕೆಂದರೆ ಹಲವಾರು ಜನ ಹಲವಾರು ಕಷ್ಟಗಳನ್ನು ಪಡಿತಾ ಇರ್ತೀರ, ಆದರೆ ಯಾವುದರೊಳಗೂ ಸಹ ಯಶಸ್ಸನ್ನು ಪಡೀಲಿಕ್ಕೆ ಆಗ್ತಾ ಇರಲ್ಲ. ಹೌದಲ್ಲ ವೀಕ್ಷಕರೇ? ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಸಹ ವಿಘ್ನಗಳು ಎದುರಾಗ್ತಾ ಹೋಗ್ತವೆ. ಆದ್ದರಿಂದ ನಾವುಗಳು ಈ ವಿಘ್ನವನ್ನು ನಿವಾರಣೆಯನ್ನು ಮಾಡಬೇಕೆಂದರೆ ಈ ದಿನ ರಾಮನಾಮವನ್ನು ನಾವು ಜಪಿಸುವುದು, ಶ್ರೀರಾಮ ಸ್ವಾಮಿಯನ್ನು ಆರಾಧನೆಯನ್ನು ಮಾಡುವುದರಿಂದ ನೋಡಿ. ರಾಮ ಅಂತಂದ್ರೆ ನಮ್ಮ ಭಾರತ, ರಾಮ ಅಂತಂದ್ರೆ ಇಡೀ ಒಬ್ಬ ಪುತ್ರ ಹೇಗಿರಬೇಕು ಅನ್ನೋ ಒಂದು ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟುವುದು. ರಾಮ ಅಂದ್ರೆ ಹೇಗೆ ಭ್ರಾತೃತ್ವ ಪ್ರೇಮವನ್ನು ಬೆಳೆಸಿಕೋಬೇಕು ಅನ್ನೋದನ್ನ ತೋರಿಸಿಕೊಟ್ಟು ಹೋದವನು, ಹೇಗೆ ಸಹೋದರರು ಬಾಳಬೇಕು ಅನ್ನೋದನ್ನ ತೋರಿಸಿಕೊಟ್ಟವನು. ರಾಮ ಅಂದ್ರೆ ಒಂದು ಧರ್ಮದ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಅಂತಂದು ತೋರಿಸಿಕೊಟ್ಟವನು. ರಾಮ ಅಂದ್ರೆ ಹೇಗೆ ಸಂಸಾರವನ್ನು ನಿಭಾಯಿಸಬೇಕು ಅನ್ನೋದು, ಮಹಾತತ್ವವನ್ನು ಇಡೀ ಸಮಾಜಕ್ಕೆ ಅನುಗ್ರಹಿಸಿದವನು. ಇಂತಹ ಶ್ರೀರಾಮಚಂದ್ರ ಸ್ವಾಮಿಯನ್ನು ನಾವುಗಳು ಈ ದಿನ ಅವರ ಸ್ಮರಣೆಯನ್ನು ಈ ದಿನವೇ ಅಲ್ಲ, ಪ್ರತಿ ದಿನವೂ ಪ್ರತಿ ಕ್ಷಣವೂ ಸಹ
ಆ ರಾಮನಾಮವನ್ನು ಮಾಡುವುದರಿಂದ ಎಲ್ಲ ಸಮಸ್ತ ಪಾಪಗಳು ಸಹ ಕ್ಷಯ ಆಗ್ತಾ ಹೋಗುತ್ತೆ. ಅಕ್ಷಯವಾದ ಪುಣ್ಯವನ್ನು ನಾವು ಸಂಪಾದಿಸ್ತೀವಿ. ಅಂತಹ ಕಿರಾತಕ ಎಷ್ಟು ಪಾಪಗಳನ್ನು ಮಾಡಿದ್ರೂ ಸಹ ನಾರದ ಮಹರ್ಷಿಗಳಿಂದ ಉಪದೇಶವಾದ ಆ ರಾಮನಾಮ ಅನ್ನೋ ಒಂದು ಮಹಾಮಂತ್ರ ಅವನ ಸಮಸ್ತ ಪಾಪಗಳನ್ನು ತೊಳೆದು ಮಹಾರಾಮಾಯಣ ಮಹಾಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ವೀಕ್ಷಕರೇ. ಇನ್ನು ನೀವುಗಳು ಯೋಚನೆಯನ್ನು ಮಾಡಿ, ನಮ್ಮ ಎಲ್ಲ ಪಾಪಗಳನ್ನು ಸಹ ಈ ರಾಮನಾಮ ತೊಳೆದು ಹಾಕೋಗ್ಬಿಡುತ್ತೆ. ಆದ್ದರಿಂದ ನಾವುಗಳು ಸಹ ಶ್ರದ್ಧಾ ಭಕ್ತಿಯಿಂದ ಈ ದಿನ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಸ್ವಾಮಿಯನ್ನ ನಾವುಗಳು ಎಷ್ಟೋ ಜನಕ್ಕೆ ಸಂತಾನದ ಸಮಸ್ಯೆ ಇರುತ್ತೆ, ಎಷ್ಟೋ ಜನಕ್ಕೆ ಆರ್ಥಿಕ ಬಾಧೆಗಳು ಉಂಟಾಗ್ತಾ ಇರ್ತವೆ. ನೋಡಿ, ಯಾರ ಜಾತಕದಲ್ಲಿ ರವಿ ನೀಚನಾಗಿರ್ತಾನೆ ಮತ್ತು ರವಿ ರಾಹುನ ಸಂಯೋಗ ಆಗಿರುತ್ತೆ, ಮತ್ತು ರವಿ ಕೇತುವಿನ ಸಂಯೋಗ ಮತ್ತು ರವಿ ಮತ್ತು ಶನಿಯ ಸಂಯೋಗಗಳು ಅನೇಕ ಜಾತಕಗಳು ಇಲ್ಲಿ ಉಂಟಾಗ್ತಾ ಇರ್ತವೆ. ಅಂಥವರೆಲ್ಲ ಈ ದಿನ ವಿಶೇಷವಾಗಿ ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡುವುದರಿಂದ ರಾಮನಿಗೆ ವಿಶೇಷವಾದ ಪಾಯಸದ ಮತ್ತು ಪಾನಕದ ನೈವೇದ್ಯಾದಿಗಳನ್ನು ಅರ್ಪಣೆಯನ್ನು ಮಾಡಿ ಮತ್ತು ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇರೋದು ಈ ದಿನ ವಿಶೇಷವಾಗಿ ಶ್ರೀರಾಮಚಂದ್ರನನ್ನು ತೊಟ್ಟಿಲಿನಲ್ಲಿಟ್ಟು ತೂಗುವುದರಿಂದ ಶ್ರೀರಾಮ ರಕ್ಷಾ ಸ್ತೋತ್ರ ಮತ್ತು ಶ್ರೀರಾಮಚಂದ್ರ ಸ್ವಾಮಿಯ ಅಷ್ಟೋತ್ತರಗಳನ್ನು ಮತ್ತು ರಾಮನಾಮವನ್ನು ಪಠಣೆಯನ್ನು ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಪಡಿತಾ ಹೋಗ್ತೀರಾ ವೀಕ್ಷಕರೇ. ಸಾಧ್ಯವಾದಷ್ಟು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಈ ಮಹಾಮಂತ್ರವನ್ನು ಸಹ ಜಪವನ್ನು ಮಾಡುವುದರಿಂದ ನಮ್ಮ ಎಲ್ಲ ಮನೋಇಷ್ಟಾರ್ಥಗಳನ್ನು ಸಹ ಸಿದ್ಧಿಸಿಕೊಳ್ತೀವಿ. ಮತ್ತು ಈ ದಿನ ಸಂಜೆಯಲ್ಲಿ ತಾರಾದೇವಿಯನ್ನು ಆರಾಧನೆಯನ್ನು ಮಾಡುವುದು ಮತ್ತು ಶ್ರೀಚಕ್ರ ಉಪಾಸನೆಯನ್ನು ಮಾಡುವುದು ಎಲ್ಲ ಸಾಧ್ಯವೂ ಆಗಲಿಲ್ಲ ಅಂತಂದರೆ ಲಲಿತಾ ಸಹಸ್ರನಾಮಗಳನ್ನು ಪಠಣೆಯನ್ನು ಮಾಡುವುದರಿಂದಲೂ ಸಹ ವಿಶೇಷವಾದ ಪುಣ್ಯಫಲ ಪ್ರಾಪ್ತಿಯನ್ನು ಪಡೆದುಕೊಳ್ತಾ ಹೋಗ್ತೀರಾ ವೀಕ್ಷಕರೇ ಅಂತಂದು ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮಚಂದ್ರನನ್ನು ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಮನದಲ್ಲೂ ಸಹ ಆರಾಧನೆಯನ್ನು ಮಾಡಿ ವಿಶೇಷವಾದ ಪುಣ್ಯವು ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಶ್ರೀರಾಮಚಂದ್ರನ ಸ್ವರೂಪದಲ್ಲಿ ಈಡೇರಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.